ನಮಸ್ಕಾರ ಸ್ನೇಹಿತರ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರ, ಒಂದು ಕಡೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಜಮಾ ಆಗ್ತಿಲ್ಲ. ಇಲ್ಲಿ ಇನ್ನೊಂದು ಕಡೆ ನಮ್ಮ ಒಂದು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ನಾವು ಒಟ್ಟೊಟ್ಟಿಗೆ ಒಂದು 2 ತಿಂಗಳ ಹಣವನ್ನ ಜಮಾ ಮಾಡಿದೀವಿ ಅಂತ ಆದ್ರೆ ಹೇಳ್ತಿದ್ದಾರೆ. ಅವರೇ ಸ್ವತಃ ಒಂದು ಮಾಧ್ಯಮದವರೊಂದಿಗೆ ಮಾತನಾಡಿ ಹೇಳಿದ್ದಾರೆ. ನಿಮ್ಗೆ ಆ ವಿಡಿಯೋನ ಕೂಡ ತೋರಿಸ್ತೀನಿ. ಮತ್ತೆ ನಿಮ್ಗೆ ಇವೆಲ್ಲದರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಆದ್ರೆ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ಕೆಲವೊಂದು ಹೊಸ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರ, ಒಂದು ಕಡೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಿಲ್ಲ. ಇನ್ನೊಂದು ಕಡೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಾವು ಹಣವನ್ನ ಒಟ್ಟೊಟ್ಟಿಗೆ ಜಮಾ ಮಾಡಿಬಿಟ್ಟಿದೀವಿ, ಒಟ್ಟೊಟ್ಟಿಗೆ 2 ತಿಂಗಳ ಹಣವನ್ನ ಜಮಾ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಅದು ಯಾರ ಮಹಿಳೆಯರ ಖಾತೆಗೆ ಹಣ ಜಮಾ ಮಾಡಿದಾರೋ ಗೊತ್ತಿಲ್ಲ. ನಮ್ಮ ಒಂದು ರಾಜ್ಯದಲ್ಲಿ ಟೋಟಲ್ ಆಗಿ 1,21,00,000 ಮಹಿಳೆಯರಿಗೆ ಹಣ ಆದ್ರೆ ಜಮಾ ಮಾಡಬೇಕು. ಇದರಲ್ಲಿ ಕೇವಲ 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಆದ್ರೆ ಜಮಾ ಮಾಡಿದ್ದಾರೆ. ಇನ್ನು 1,16,00,000 ಫಲಾನುಭವಿಗಳಿಗಾದ್ರೆ ಹಣ ಜಮಾ ಮಾಡಬೇಕಾಗಿದೆ. ಇಲ್ಲಿ ಹಣನೇ ಜಮಾ ಮಾಡಿಲ್ಲ. 5 ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಮಾಡಿಬಿಟ್ಟು ನಾವು ಹಣವನ್ನು ಒಟ್ಟಿಗೆ ಜಮಾ ಮಾಡಿಬಿಟ್ಟಿದೀವಿ. 4,000 ಹಣ ಜಮಾ ಮಾಡಿಬಿಟ್ಟಿದೀವಿ. ಮತ್ತೆ ನಾವಿಲ್ಲಿ SC/ST ಮಹಿಳೆಯರಿಗೆ ಹಣ ಜಮಾ ಮಾಡಿದೀವಿ. ಈ ರೀತಿಯಾಗಿ ಹೇಳಿಕೆಗಳೆಲ್ಲ ಕೊಡ್ತಿರ್ತಾರೆ. ಆದ್ರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣನೇ ಜಮಾ ಮಾಡಿಲ್ಲ. ಈಗ ಒಟ್ಟಿಗೆ ಹಣ ಜಮಾ ಮಾಡಿದೀವಿ ಅನ್ನುವಂತ ಒಂದು ಮಾತಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ನೋಡಿ, ಅವ್ರು ಮಾತನಾಡಿರುವಂತಹ ವಿಡಿಯೋ ಆದ್ರೆ ನಿಮ್ಗೆ ತೋರಿಸ್ತೀನಿ, ಮಾಧ್ಯಮದವರೊಂದಿಗೆ ಏನಂತ ಮಾತನಾಡಿದಾರೆ ಅಂತ. ಈ ವಿಡಿಯೋನ ಒಮ್ಮೆ ಕೇಳಿಸ್ಕೊಳ್ಳಿ, ಮತ್ತೆ ಮಾತಾಡೋಣ ಇದ್ರ ಬಗ್ಗೆ. ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗ್ತಿಲ್ಲ ಅಂತ ಸರ್ ಯಾರು ಹೇಳಿದ್ರು? ಮಾಹಿತಿ ಸರ್ ಈಗ ಇರೋದು ಸರ್ ಮಾಹಿತಿ ಆಗ್ತಾ ಇದೆ. ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಿ, ಕೊಟ್ಟಿದ್ದೀವಿ. ನಾವು ಕೊಟ್ಟಿದ್ದು 2 ತಿಂಗಳದ್ದು ಒಟ್ಟಿಗೆ ಎಲ್ಲ ಕೊಟ್ಟಿದ್ದೆಲ್ಲ ಆಗಿದೆ. ಎಲ್ಲ ಕಲೆಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಸೆಂಟ್ರಲ್ ಬಜೆಟ್ ಕಾಯ್ತಾ ಇದ್ದೋ. ಖಂಡಿತ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ. ನೋಡಿ ಸ್ನೇಹಿತರ, ಈ ವಿಡಿಯೋ ಅನ್ನಾದ್ರೆ ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಹಣವನ್ನ ಒಟ್ಟೊಟ್ಟಿಗೆ ಜಮಾ ಮಾಡ್ಬಿಟ್ಟಿದೀವಿ ಅಂತ ಈ ರೀತಿಯಾಗಿ ಹೇಳಿಕೆಗಳೆಲ್ಲ ಕೊಡ್ತಿದ್ದಾರೆ. ಇಲ್ಲಿ ನೀವು ನೋಡೋದಾದ್ರೆ ಯಾವ ಹಣನೂ ಇಲ್ಲಿ ಒಟ್ಟಿಗೆ ಆದ್ರೆ ಅವರು ಜಮಾ ಮಾಡಿಲ್ಲ ಸ್ನೇಹಿತರೆ. ನೀವೇ ನೋಡ್ತಿದ್ದೀರಾ, ಅವ್ರು ಒಟ್ಟಿಗೆ ಜಮಾ ಮಾಡಿದೀವಿ ಅಂತ ಹೇಳ್ತಿದ್ದಾರೆ, ಹಣ ಜಮಾ ಮಾಡಿಲ್ಲ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡಿಲ್ಲ. ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆ ತುಂಬಾ ಪೆಂಡಿಂಗ್ ಹಣ ಕೆಲವರಿಗೆ ಜಮಾ ಮಾಡಿಲ್ಲ. ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣನೇ ಜಮಾ ಮಾಡಿಲ್ಲ. ಒಂದು 50% ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳಿಗೆ, ಒಂದು 50% ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಹಣ ಜಮಾ ಮಾಡಿಬಿಟ್ಟಿದ್ದಾರೆ. ಇನ್ನು 50% ವಿದ್ಯಾರ್ಥಿಗಳಿಗೆ ಜಮಾ ಮಾಡಿಲ್ಲ. ಏನಕ್ಕಂದ್ರೆ ಒಂದು ಸೇಫರ್ ಸೈಡ್ಗೆ ಹಣ ಜಮಾ ಮಾಡಿದೀರಾ ಅಂತ ಕೇಳೋದಾದ್ರೆ ಜಮಾ ಮಾಡಿದೀವಿ ಅಂತ ಹೇಳಕ್ಕೆ ಕೇವಲ 50% ವಿದ್ಯಾರ್ಥಿಗಳಿಗೆ ಜಮಾ ಮಾಡಿದ್ದಾರೆ. ಇನ್ನು 50% ವಿದ್ಯಾರ್ಥಿಗಳಿಗೆ ಹಣ ಜಮಾ ಮಾಡಿಲ್ಲ. 50% ವಿದ್ಯಾರ್ಥಿಗಳಿಗೆ ಮಾತ್ರ ಹಣ ಜಮಾ ಮಾಡಿದ್ರೆ ಸಾಕ, ಮತ್ತೆ ಬೇರೆ ವಿದ್ಯಾರ್ಥಿಗಳು ಪಾಪ ಏನ್ ಮಾಡ್ಬೇಕು? ಈ ರೀತಿಯಾಗಿ ಹಣ ಜಮಾ ಮಾಡಲ್ಲ. ಮಾಡಿದ್ರು ಕೆಲವ್ರಿಗೆ ಮಾತ್ರ ಹಣ ಜಮಾ ಮಾಡ್ಬಿಡ್ತಾರೆ. ಏನಕ್ಕಂದ್ರೆ ನಾವು ಹಣ ಜಮಾ ಮಾಡಿದೀವಿ ಅಂತ ಹೇಳ್ಕೊಳಕ್ಕೆ. ಈ ರೀತಿಯಾಗಿ ಕೆಲವೊಂದು ಹೇಳಿಕೆಗಳಾದ್ರೆ ಕೊಡ್ತಿದ್ರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣನು ಜಮಾ ಮಾಡಿಲ್ಲ. ಒಟ್ಟೊಟ್ಟಿಗೆ ಜಮಾ ಮಾಡಿದೀವಿ, ವ್ಯವಸ್ಥೆ ಮಾಡ್ತೀವಿ, ಹಣ ಜಮಾ ಮಾಡ್ತೀವಿ, DBT ಇಂದ ಪುಷ್ ಮಾಡಿದೀವಿ, ತಾಂತ್ರಿಕ ದೋಷ ಇದೆ, ಈ ರೀತಿಯಾಗೆಲ್ಲ ಹೇಳಿಕೆಗಳು ಕೊಡ್ತಾರೆ. ಮಹಿಳೆಯರಾದ್ರೆ ಮಾಧ್ಯಮದವ್ರ ಮುಂದ್ಗಡೆ ಕರೆಕ್ಟ್ ಆಗಿ ಹೇಳಿದ್ರು, ಯಾವ ತಾಂತ್ರಿಕ ದೋಷನೂ ಇಲ್ಲ, ಇವರಲ್ಲೇ ದೋಷ ಇಟ್ಕೊಂಡು ಸುಮ್ಮನೆ ತಾಂತ್ರಿಕ ದೋಷ ಇದೆ, ಅದಿದೆ ಇದಿದೆ ಅಂತ ಹೇಳ್ತಾರೆ. ಸರ್ಕಾರದ ಬಳಿ ಹಣ ಇಲ್ಲ ಅಂತ ಮಹಿಳೆಯರು ಹೇಳ್ತಿದ್ರು. ಇಲ್ಲಿ ನೋಡ್ತಿದ್ರೆ ಇದೇ ರೀತಿ ಆಗ್ತಿದೆ ಸ್ನೇಹಿತರೆ. ಹಣ ಆದ್ರೆ ಜಮಾ ಮಾಡ್ತಿಲ್ಲ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಮೊನ್ನೆ ಏನಂತ ಹೇಳಿಕೆ ಕೊಟ್ಟರು, ಇನ್ನೊಂದು 8 ರಿಂದ 10 ದಿನ ಒಳಗಡೆ ಹಣ ಜಮಾ ಮಾಡ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ, ವೇಟ್ ಮಾಡಿ. ಅವ್ರು 8 ರಿಂದ 10 ದಿನ ಒಳಗಡೆ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ನಾವು ಒಟ್ಟಿಗೆ ಹಣ ಜಮಾ ಮಾಡ್ಬಿಟ್ಟಿದೀವಿ 2 ತಿಂಗಳದು ಅಂತ ಹೇಳ್ತಾರೆ. ಈ ರೀತಿಯಾಗಿ ಹೇಳಿಕೆಗಳಾದ್ರೆ ಕೊಡ್ತಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾಗಿ ಹೇಳ್ತಿದಾರಲ್ಲ, ನಿಮ್ಗೆ ಏನಾದ್ರೂ ಹಣ ಬಂದಿದೆಯಾ ಗೃಹಲಕ್ಷ್ಮಿ ಯೋಜನೆದು ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.